ಹಾಸನ ನಗರವು ಕೆಲವೇ ವರ್ಷಗಳಿಂದ ಈಚೆಗೆ ವ್ಯಾಪಾರಿ ಕೇಂದ್ರವಾಗಿ ಕ್ಷಿಪ್ರಗತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವುದನ್ನು ನೋಡಿದರೆ ಯಾರಿಗಾದರೂ ಆಶ್ಚರ್ಯ ಆಗುತ್ತದೆ. ಇಷ್ಟೊಂದು ಬಟ್ಟೆ ಅಂಗಡಿಗಳು, ಇಷ್ಟೊಂದು ಖಾಸಗಿ ಆಸ್ಪತ್ರೆಗಳು, ಇಷ್ಟೊಂದು ಮೆಡಿಕಲ್ ಶಾಪ್ಗಳು, ಇಷ್ಟೊಂದು ಮಾಲ್ಗಳು, ಯಾರಿಗೂ ವ್ಯಾಪಾರವೇನೂ ಕಡಿಮೆಯಾದಂತೆ ಕಾಣುವುದಿಲ್ಲ. ಪ್ರಖ್ಯಾತ ಆಭರಣಗಳ ಕಂಪನಿಗಳು ಕೂಡ ಹಾಸನಕ್ಕೆ ಲಗ್ಗೆ ಇಡುತ್ತಿವೆ. ಮಲ್ಬಾರ್ ಗೋಲ್ಡ್ ಬಂತು, GL ಆಚಾರ್ಯ ಆಯಿತು, ಕಲ್ಯಾಣ್ ಜ್ಯುವೆಲರ್ಸ್, ಜಾಯಲುಕ್ಕಾಸ್, ಇದೀಗ GRT ಬೇರೆ. ಮೊದಲೆಲ್ಲ ಜನರ ಬಾಯಲ್ಲಿ ಇದ್ದದ್ದು ಒಂದೇ ಒಂದು ಹೆಸರು, SRS. ನಂತರ ವಾಸವಿ, HKS. ಈಗ ಸಣ್ಣ ಪುಟ್ಟ ಅಂಗಡಿಗಳ ಸಂಖ್ಯೆಯೇನೂ ಕಡಿಮೆಯಾಗಿಲ್ಲ, ಅದು 100ರ ಗಡಿ ದಾಟಿದೆ. ಯಾರೇ ಬರಲಿ, SRS ಮಾತ್ರ ರಾಜನ ಸ್ಥಾನ ಉಳಿಸಿಕೊಂಡೇ ಹೋಗುತ್ತಿರುವುದು ಮಾತ್ರ ವಿಶೇಷ. ಪ್ರಖ್ಯಾತ ಕಂಪನಿಗಳು ಒಂದಕ್ಕಿಂತ ಒಂದು ದೊಡ್ಡ ಮಳಿಗೆ ಆರಂಭಿಸಿವೆ. ಇತ್ತೀಚೆಗೆ GRT ಬಂದ ನಂತರವಂತೂ ಎಲ್ಲರ ಹುಬ್ಬೇರಿದೆ. GRT ಮಳಿಗೆ ಆರಂಭದ ದಿನ 1 ಗ್ರಾಮ್ ಚಿನ್ನಕ್ಕೆ 300 ರು ರಿಯಾಯಿತಿ ನೀಡಿದ್ದರಿಂದ ಗ್ರಾಹಕರು ಮುಗಿಬಿದ್ದರು. ಮಳಿಗೆಯಲ್ಲಿ ಬೆಳಗ್ಗೆಯಿಂದ ರಾತ್ರಿಯ ತನಕ ಜನವೋ ಜನ. ಯಾವುದೇ ದೊಡ್ಡ ಕಂಪನಿ ಇಲ್ಲಿ ಮಳಿಗೆ ಆರಂಭಿಸುವ ಮುನ್ನ ಖಂಡಿತ ಸ್ಥಳೀಯ ಸ್ಥಿತಿಯ ಬಗ್ಗೆ ಸರ್ವೆ ಮಾಡಿಸಿರುತ್ತಾರೆ. ಇಲ್ಲಿ ವ್ಯಾಪಾರಕ್ಕೆ ಅನುಕೂಲಕರ ವಾತಾವರಣ ಇದೆ ಎಂದು ಖಾತ್ರಿ ಆದ ನಂತರವಷ್ಟೇ ಇಲ್ಲಿಗೆ ಬರುತ್ತಾರೆ. ಹಾಗಿದ್ದರೆ ಹಾಸನದ ಜನರಿಗೆ ಹಣ ಎಲ್ಲಿಂದ ಹರಿದು ಬರುತ್ತದೆ? ಹಿಮ್ಮತ್ ಸಿಂಗ್ ಜವಳಿ ಕಾರ್ಖಾನೆ ಬಿಟ್ಟರೆ ಅಂತಹ ದೊಡ್ಡ ಉದ್ಯಮಗಳೇನೂ ಇಲ್ಲ. ಕೈಗಾರಿಕಾ ಕೇಂದ್ರದಲ್ಲಿ ಗ್ರಾನೈಟ್ ಉದ್ಯಮ ಮಾತ್ರ ಸಾಕಷ್ಟು ಸಂಖ್ಯೆಯಲ್ಲಿದೆ. ಇನ್ನು ಕೃಷಿ ವಿಚಾರಕ್ಕೆ ಬರುವುದಾದರೆ ಖ್ಯಾತಿ ಹೊಂದಿದ್ದ ಆಲೂಗೆಡ್ಡೆ ಬೆಳೆ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಆಲೂಗೆಡ್ಡೆ ನಂತರ ಆಸ್ಥಾನಕ್ಕೆ ಬಂದ ಶುಂಠಿಯಿಂದ ಲಕ್ಷಗಟ್ಟಲೆ ಆದಾಯ ಪಡೆದ ರೈತರ ಜೊತೆಗೆ ಇತರ ವೃತ್ತಿಯವರೂ ಇದ್ದಾರೆ. ಮೆಕ್ಕೆಜೋಳ ಬೆಳೆಯಿಂದ ರೈತರಿಗೆ ಹೆಚ್ಚು ಖರ್ಚಿಲ್ಲದೆ ಆದಾಯ ಬಂದಿದೆ. ಕಾಫಿ, ಕಾಳುಮೆಣಸಿನಿಂದಲೂ ಹಾಸನದತ್ತ ಹಣ ಹರಿದು ಬಂದಿದೆ. ಇನ್ನು ತೆಂಗು, ಎಳನೀರು, ಕೊಬ್ಬರಿ ಕೂಡ ಇದೇ ರೀತಿ ಆದಾಯದ ಮೂಲವಾಗಿದೆ. ಇನ್ನೊಂದು ವಿಶೇಷ ಉದ್ಯಮವೆಂದರೆ ಬೇಕರಿ ಉದ್ಯಮ. ನಮ್ಮ ಜಿಲ್ಲೆಯ ಬೇಲೂರು ಮತ್ತು ಆಲೂರು ತಾಲೂಕುಗಳ ಹಲವಾರು ಯುವಕರು ಆಂಧ್ರ ಮತ್ತು ಮಹಾರಾಷ್ಟ್ರದ ದೂರದ ಊರುಗಳಿಗೂ ಹೋಗಿ ಬೇಕರಿ ಉದ್ಯಮ ಮಾಡಿ ಸಾಕಷ್ಟು ಹಣ ಸಂಪಾದನೆ ಮಾಡಿ ಹಾಸನದಲ್ಲಿ ನಿವೇಶನಗಳನ್ನು ಖರೀದಿಸಿ ಮನೆ ಕಟ್ಟಿಸುತ್ತಿದ್ದಾರೆ. ವಿದೇಶಗಳಲ್ಲಿ ಉದ್ಯೋಗದಲ್ಲಿರುವ ಮಕ್ಕಳು ಕೂಡ ತಮ್ಮ ಪೋಷಕರಿಗೆ ನಿವೇಶನ ಖರೀದಿಸಲು ಹಾಗೂ ಮನೆ ಕಟ್ಟಿಸಲು ಸಹಾಯ ಮಾಡುತ್ತಿದ್ದಾರೆ. ಇವೆಲ್ಲಕ್ಕಿಂತ ಹೆಚ್ಚಾಗಿ ಶಿಕ್ಷಣ ಕ್ಷೇತ್ರವು ಒಂದು ದೊಡ್ಡ ಉದ್ಯಮವಾಗಿ ಬೆಳೆಯುತ್ತಿದೆ. ಇಲ್ಲಿ ವೈದ್ಯಕೀಯ ಶಿಕ್ಷಣ ಮಹಾವಿದ್ಯಾಲಯ ಕೂಡ ಇದೆ. ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಹಾಗೂ ರಾಜೀವ್ ಆಯುರ್ವೇದ ಕಾಲೇಜು ಇವೆ. MCE ಜೊತೆಗೆ 2 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳು, 2 ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು, ರಾಜೀವ್ ಮತ್ತು ಕಂದಲಿ ಸಾವಿರಾರು ವಿದ್ಯಾರ್ಥಿಗಳನ್ನು ಆಕರ್ಷಿಸಿದೆ. ನರ್ಸಿಂಗ್ನಿಂದ ಹಿಡಿದು PU ಶಿಕ್ಷಣದ ತನಕ ಗಣನೀಯ ಸಂಖ್ಯೆಯ ಶಾಲಾ ಕಾಲೇಜುಗಳು ತಲೆ ಎತ್ತಿವೆ. ಈ ಶಾಲಾ ಕಾಲೇಜುಗಳಿಗೆ ಜಿಲ್ಲೆಯ ಮೂಲೆ ಮೂಲೆಗಳಿಂದ ವಿದ್ಯಾರ್ಥಿಗಳನ್ನು ಕರೆತರಲಾಗುತ್ತಿದೆ. ಹೀಗೆ ನಾನಾ ಬಗೆಯ ವಹಿವಾಟುಗಳು ಸೇರಿ ಹಾಸನಕ್ಕೆ ಹಣದ ಹರಿವನ್ನು ಹೆಚ್ಚು ಮಾಡಿವೆ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮವಂತೂ ಊಹಾತೀತವಾಗಿ ಬೆಳೆದಿದೆ. ಮೈಸೂರಿಗಿಂತ ಹಾಸನದಲ್ಲಿ ನಿವೇಶನಗಳ ಬೆಲೆ ಜಾಸ್ತಿ ಎಂದು ಅನುಭವಿಗಳು ಹೇಳುತ್ತಿರುತ್ತಾರೆ. ಸ್ಥಳೀಯ ಚಿನ್ನ ಬೆಳ್ಳಿ ವರ್ತಕರ ಪ್ರಕಾರ ದೊಡ್ಡ ದೊಡ್ಡ ಕಂಪನಿಯವರೂ ಬಂದರೂ ಯಾರಿಗೂ ಸಹ ವ್ಯಾಪಾರ ತೀರಾ ಕಮ್ಮಿಯೇನೂ ಆಗಿಲ್ಲ. ಒಂದು ದೊಡ್ಡ ಅಂಗಡಿಯಲ್ಲಿ ಕೇವಲ 1 kg ಚಿನ್ನದ ಆಭರಣಗಳ ಖರೀದಿ ಆದರೂ 1 ಕೋಟಿ ವಹಿವಾಟು ಆದಂತಾಗುತ್ತದೆ. ಹಾಸನದಲ್ಲಿ ದೊಡ್ಡ ಅಂಗಡಿಯವರಿಗೆ 1 kg ವಹಿವಾಟು ನಡೆಸುವುದು ಕಷ್ಟ ಆಗುವುದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಂಗಡಿಗಳು ಬಂದರೆ ಆಶ್ಚರ್ಯ ಇಲ್ಲ. ಬ್ರಾಂಡೆಡ್ ಅಂಗಡಿಗಳು ಹೆಚ್ಚಾದಂತೆ ಪಕ್ಕದ ಕೊಡಗು ಹಾಗೂ ಚಿಕ್ಕಮಗಳೂರು ಜಿಲ್ಲೆಗಳ ಗ್ರಾಹಕರು ಕೂಡ ಹಾಸನಕ್ಕೆ ಖರೀದಿಗಾಗಿ ಬರುತ್ತಾರೆ. ಚಿಕ್ಕಮಗಳೂರು, ಸಕಲೇಶಪುರ, ಮಂಗಳೂರು ಹಾಗೂ ಉಡುಪಿ ಜಿಲ್ಲೆಗಳಿಗೆ ಹೋಗುವ ಪ್ರವಾಸಿಗರು, ಪ್ರಯಾಣಿಕರು, ರೆಸಾರ್ಟ್, ಹೋಮ್ ಸ್ಟೇಗಳಿಗೆ ಬರುವವರು ಕೂಡ ಹಾಸನ ಜಿಲ್ಲೆಯ ಮೂಲಕವೇ ಸಂಚರಿಸುವ ಕಾರಣದಿಂದಾಗಿ ಹಾಸನದಲ್ಲಿ ಕೆಲವು ಬಗೆಯ ವ್ಯಾಪಾರೋದ್ಯಮಗಳು ಬೆಳೆಯಲು ಕಾರಣವಾಗಿವೆ. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.